Hey everyone, ನಾನು ನಿಮ್ಮ ಲಿಶಿಕಾ ಪಟೇಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನೀವು ಆಲ್ರೆಡಿ ನನ್ನ ತಮ್ನೈಲ್ ನಲ್ಲಿ ನೋಡಿರ್ತೀರಾ. ನಾನು ಇವಾಗ ಮಾತಾಡೋದಿಕ್ಕೆ ಅಂತ ಹೊರಟಿರೋದು ನನ್ನ ಫಸ್ಟ್ ಟ್ರಿಮಿಸ್ಟರ್, ಅಂದ್ರೆ ನನ್ನ ಫಸ್ಟ್ 3 months ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡ್ಬೇಕು ಅಂತ ಹೊರಟಿದ್ದೀನಿ. ಸೊ ನನಗೆ ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂಡ್ ಆಲ್ಸೋ ಏನ್ ಕ್ರೇವಿಂಗ್ಸ್ ಇತ್ತು, ನನ್ನ ಹಾಸ್ಪಿಟಲ್ ವಿಸಿಟ್ ಇಂದ ಹಿಡ್ದಿರ್ಬೋದು, ಎಲ್ಲ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇವಾಗ ಪ್ರೆಸೆಂಟ್ಲಿ ನಾನು ಇವಾಗ ನನ್ನ ಸೆಕೆಂಡ್ ಟ್ರಿಮಿಸ್ಟರ್ ನಲ್ಲಿ ಇದ್ದೀನಿ. ಮತ್ತೆ ಏನಪ್ಪಾ ಅಂತಂದ್ರೆ, ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ. ಬಿಕಾಸ್ ಎಲ್ಲರೂ ಪ್ರೆಗ್ನೆನ್ಸಿ ಜರ್ನಿ ಒಂದೇ ತರ ಇರಲ್ಲ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ಲಿ ನಾವು ಪ್ರೆಗ್ನೆಂಟ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ಪೀರಿಯಡ್ ಡೇಟ್ ಸ್ಕಿಪ್ ಆದಾಗ. ಪೀರಿಯಡ್ ಡೇಟ್ ಸ್ಕಿಪ್ ಆಗಿ ಒಂದು 2 days 3 daysಗೆ ಏನು ಚೆಕ್ ಮಾಡ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಒಂದು 5 days 10 days ಆದ್ಮೇಲೆ ಚೆಕ್ ಮಾಡ್ಕೊಳ್ಳೋದು ಇಟ್ಸ್ ಗುಡ್ ಅಂತ ಅನ್ಸತ್ತೆ. ನನಗೆ ಗೊತ್ತಿಲ್ಲ, ನಾನಂತೂ ಚೆಕ್ ಮಾಡ್ಕೊಂಡಿದ್ದು 10 days ಆದ್ಮೇಲೆ. ಅದು ನಿಮ್ಮ ಇಷ್ಟ, 5 days ಆದ್ಮೇಲೂ ಚೆಕ್ ಮಾಡ್ಕೊಳ್ಬಹುದು. ನಾನು 10 days ಆದ್ಮೇಲೆ ಚೆಕ್ ಮಾಡ್ಕೊಂಡಿದ್ದು. ಯಾಕೆ ಅಂತಂದ್ರೆ, ಒಂದು ಕ್ಲಾರಿಟಿ ಅಂತ ಸಿಗುತ್ತೆ. ಓಕೆ, 10 days ಆದ್ಮೇಲೆ ಒಂದು ಕ್ಲೀನ್ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನಾನು 10 days ಆದ್ಮೇಲೆ ಚೆಕ್ ಮಾಡ್ಕೊಂಡೆ. ಅದು ಹೆಂಗಾಯ್ತು ಅಂತಂದ್ರೆ, ಅವತ್ತಿನ ದಿನ ನಾನು ಚೆಕ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಬಿಕಾಸ್ ಅದ್ರ ಹಿಂದಿನ ದಿನ ಏನಾಯ್ತು ಅಂತಂದ್ರೆ, ದಟ್ ನಾವ್ ಅನ್ಕೊಂಡಿದ್ದು ನೆಕ್ಸ್ಟ್ ಡೇ ಹಿಂಗೆ ಚೆಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದು. ಹಂಗಾಗಿ ಏನಾಯ್ತು ಅಂತಂದ್ರೆ, ನಾನು ಮಲ್ಕೊಂಡಿದ್ದಾಗ ಬರೀ ಅದೇ ತಲೆನಲ್ಲಿ ಹೊಡ್ತಾ ಇತ್ತು. ಹೌದಲ್ವಾ, ಇದು ಪೀರಿಯಡ್ ಸ್ಕಿಪ್ ಆಗಿದೆ, ನಾಳೆ ನಂದು ಪ್ರೆಗ್ನೆನ್ಸಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ತಲೆನಲ್ಲಿ ಹೊಡ್ತಾ ಇದ್ದಿದ್ರಿಂದ ನೈಟ್ ಬರೀ ಅದ್ರದ್ದೇ ಕನಸು. ಏನಪ್ಪಾ ಅಂತಂದ್ರೆ, ಚೆಕ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ದು, ನನಗೆ ರಿಸಲ್ಟ್ ಬರ್ತಾ ಇಲ್ಲ, ಬೇಜಾರಾಗ್ತದೆ, ಅಳು ಬರ್ತದೆ. ಇದು ಒಳ್ಳೆ ಸರಿ ಹೋಯ್ತಲ್ಲ ಅಂತ ಅನ್ಕೊಂಡೆ. ಆಮೇಲೆ ಎಚ್ಚರ ಆಯ್ತು. ಆಮೇಲೆ ಮತ್ತೆ ಹೆಂಗೋ ನಿದ್ದೆ ಬಂತು ಸದ್ಯ. ಬೆಳಗ್ಗೆ ಎದ್ದು ಚೆಕ್ ಮಾಡೋಣ, ಹಂಗೂ ಒಂಥರ ಭಯ ಚೆಕ್ ಮಾಡ್ಕೊಳ್ಳೋದಿಕ್ಕೆ. ಸೊ ನೋಡೇ ಬಿಡೋಣ ಏನಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇದ್ ಮಾಡಿದೆ. ಸೊ ನಾನ್ ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ನ ಹಸ್ಬೆಂಡ್ ಕರೆದ್ಬಿಟ್ಟು ನಾನು ಚೆಕ್ ಮಾಡೋದಿಕ್ಕೆ ಅಂತ ಹೇಳಿದೆ. ನಾನ್ ಚೆಕ್ ಮಾಡಿದಂತ ಕಿಟ್ಟು ಪ್ರಗಾ ನ್ಯೂಸ್ದು ಅವ್ರಿಗೆ ಕೊಟ್ಟೆ. ನಾನು ಅದು ರಿಸಲ್ಟ್ ಏನ್ ಬರ್ತಿದೆ ಅಂತ ನಾನು ಆ ಕಿಟ್ ಅಬ್ಸರ್ವ್ ಮಾಡ್ತಾ ಇಲ್ಲ, ಜಸ್ಟ್ ಅವ್ರ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನಾಗ್ಬೋದು ಏನು ಅಂತ. ತುಂಬಾ ಏನ್ ಟೈಮ್ ಬೇಡ, 1 ನಿಮಿಷದ ಒಳಗಡೆನೆ ಅದ್ ರಿಸಲ್ಟ್ ಬಂದೋಗ್ಬಿಡತ್ತೆ. ವೆನ್ ಈ ಸ್ಟಾರ್ಟೆಡ್ ಕ್ರೈಯಿಂಗ್, ನನ್ಗೆ ಅವ್ರ ಅಳ್ತಾ ಇದ್ದಾಗ ನನಗೆ ಗೊತ್ತಾಯ್ತು ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ. ಸೋ ಬ್ಲೆಸ್ಡ್, ಆಕ್ಚುಲಿ ತುಂಬಾ ಮೆಮೊರಬಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಒಂದ್ ಬೇಜಾರ್ ಏನಪ್ಪಾ ಅಂತಂದ್ರೆ, ಆ ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ಅದೊಂದ್ ಸ್ವಲ್ಪ ಬೇಜಾರ್ ಅನ್ಸುತ್ತೆ. ಯಾಕೆಂತಂದ್ರೆ ಆಮೇಲೆ ಏನಾದ್ರು ರಿಸಲ್ಟ್ ಏನಾದ್ರು ಉಲ್ಟಾ ಹೊಡೆದ್ಬಿಟ್ರೆ ಏನಪ್ಪಾ ಮಾಡೋದು, ಬೇಡ, ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕಿನ್ನ ತಲೆಗಿಲ್ಲ. ಫಸ್ಟ್ ಓಕೆ, ನೋಡ್ಬೇಕು ಏನ್ ಬರುತ್ತೆ ರಿಸಲ್ಟ್, ಇಷ್ಟೇ ನನ್ನ ತಲೆನಲ್ಲಿ ಇದ್ದಿದ್ದು. ಹಂಗಾಗಿ ವಿಡಿಯೋ ಮಾಡ್ಕೊಬೇಕು, ಕ್ಯಾಪ್ಚರ್ ಮಾಡ್ಕೋಬೇಕು ಈ ಮೂಮೆಂಟ್ ನ ಅನ್ನೋದೆಲ್ಲ ತಲೆಗೆ ಇರ್ಲಿಲ್ಲ. ಓಕೆ, ಅದೆಲ್ಲ ನೋಡ್ಕೊಂಡಾಯ್ತು. ಪಾಪ ತುಂಬಾ ನನ್ಗೂ ತುಂಬಾ ಅಂದ್ರೆ ಓಕೆ, ಖುಷಿಗೆ ಅಳು ಬರ್ತಾ ಇತ್ತು. ಆಮೇಲೆ ನನ್ನ ಹಸ್ಬೆಂಡು ಪಾಪ ತುಂಬಾ ಹತ್ಬಿಟ್ರು. ಆಮೇಲೆ ಹಿಂಗೆ ಅಂತಂದ್ರೆ ತುಂಬಾ ಕೇರ್ ಜಾಸ್ತಿ ಪಾಪ. ಹೇಳೋದು ನಿಧಾನಕ್ಕೆ ಓಡಾಡಕ್ಕಂತ, ಜೋರಾಗಿ ಓಡಾಡ್ಬೇಡ, ಹಂಗೆ ಹಿಂಗೆ ಹಂಗಂತೆಲ್ಲ ಹೇಳೋದು. ಪಾಪ ಪದೇ ಪದೇ ಫೋನ್ ಮಾಡೋದು ಅವತ್ತಂತೂ ಹೊರಗಡೆ ಹೋದಾಗ, ಹಂಗೆಲ್ಲ ಮಾಡೋರು. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾರಿಗೆ ಆಗ್ಲಿ ನಾವು ಅದನ್ನ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಅದೇ ಟೈಮಿಗೆ ಯಾರಿಗೂ ತಿಳ್ಸೋದಕ್ಕೆ ಹೋಗ್ಬೇಡಿ. ಜಸ್ಟ್ ಬಿಕಾಸ್ ಯಾಕೆ ಈ ಮಾತು ಹೇಳ್ದೆ ಅಂತಂದ್ರೆ, ಈಗ ಕೆಲವೊಬ್ಬೊಬ್ರು ಹಾರ್ಮೋನ್ಸ್ ಒಂದೊಂದ್ ತರ ಇರುತ್ತೆ. ಏನಾಗುತ್ತೆ ಅಂತಂದ್ರೆ, ಕೆಲವೊಬ್ಬೊಬ್ಬರಿಗೆ ಒಂದು 15 days ಆದ್ಮೇಲೂ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವೊಬ್ಬೊಬ್ಬರಿಗೆ ಮಗುದು ಹಾರ್ಟ್ ಬೀಟೇ ಬಂದಿರಲ್ಲ ಇನ್ನು. ಸೊ ಈ ತರ ಎಲ್ಲ ಆದಾಗ ಏನಾಗ್ಬಿಡುತ್ತೆ, ಎಲ್ರಿಗೂ ಹೇಳಿ ಏನು ಇನ್ನು ಹಾರ್ಟ್ ಬೀಟ್ ಬಂದಿಲ್ಲ ಮತ್ತೆ ಪೀರಿಯಡ್ಸ್ ಆಯ್ತು ಅಂತಂದ್ರೆ ಅದೇನಾಗುತ್ತೆ, ಒಂಥರ ನಮ್ಗೆ ಬೇಜಾರ್ ಅನ್ಸ್ಬಿಡುತ್ತೆ. ಸೊ ಅಷ್ಟೊಂದು ರಿಸ್ಕ್ ಬೇಡ ಅಂತ ಅಷ್ಟೇ. ಅದೇ 3 months ಆದ್ಮೇಲೆ ಹೇಳೋದ್ರಲ್ಲಿ ಒಂದ್ ಅರ್ಥ ಇದೆ, ಅಂದ್ರೆ ನಮ್ಗೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಈಗ ನಾನು ಹೇಳ್ಕೊಬಹುದು ಇನ್ನೊಬ್ರಿಗೆ ಅಂತ ಇರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದ್ರಲ್ಲಿ ಒಂದ್ ಅರ್ಥ ಇದೆ, ಬಟ್ ಹೊರಗಡೆ ಎಲ್ಲ ಹೇಳೋದ್ ಬೇಡ. ಅಂಡ್ ಆಲ್ಸೋ ಇನ್ನೊಂದು ನಾವು ನಂಬಲೇಬೇಕಾಗುತ್ತೆ, ಕೆಲವೊಬ್ಬೊಬ್ರದ್ದು ನಜರ್ ಸರಿ ಇರೋದಿಲ್ಲ. ಹಂಗಾಗಿ ಈ ಮಾತನ್ನ ಹೇಳ್ದೆ ಅಷ್ಟೇ. ಅದ್ ಬಿಟ್ರೆ ನಿಮ್ ತಂದೆ ತಾಯಿಗಾಗಿರ್ಬೋದು, ನಿಮ್ಗೆ ಯಾರು ಕ್ಲೋಸ್ ಅನ್ನಿಸ್ತಾರೆ ಅವ್ರಿಗೆ ಹೇಳೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಸೊ ನಾನ್ ಇವಾಗ ನನ್ನ ಪ್ರೆಗ್ನೆನ್ಸಿ ಅರ್ಲಿ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಒಂದೇ ತರ ಇರತ್ತೆ ಅಂತಲ್ಲ. ನನ್ಗೆ ಹೇಗಿತ್ತು ಅರ್ಲಿ ಸಿಂಪ್ಟಮ್ಸ್ ಅಂದ್ರೆ, ನನಗೆ ಫಸ್ಟ್ ಅಂದ್ರೆ ನನ್ಗೂ ಅದು ಏನು ಪಕ್ಕ ಇದಕ್ಕೆ ಇರ್ಬಹುದು ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಟಿ ಇರ್ಲಿಲ್ಲ.
ಜಸ್ಟ್ ಬಿಕಾಸ್ ನನಗೆ ಪೀರಿಯಡ್ಸ್ ಇನ್ನೊಂದು ವೀಕ್ ಇದೆ ಅಂತಂದಾಗ್ಲೇನೆ ನನಗೆ ಏನು ಬ್ಯಾಕ್ ಪೈನು ಮತ್ತೆ ಹೆಡ್ಏಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಆಗ್ತಾ ಇತ್ತು, ನನಗೆ ಬ್ಯಾಕ್ ಪೈನ್ ಬರ್ತಾ ಇತ್ತು, ಆಮೇಲೆ ಹೆಡ್ಏಕ್ ಬರ್ತಾ ಇತ್ತು, ತಲೆ ಸುತ್ತ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಊಟ ಏನಾದ್ರೂ ತಿಂಡಿ ಊಟ ಎಲ್ಲ ನೋಡಿದಾಗ ಜಾಸ್ತಿ ಬೇಡ ಅಂತ ಅನ್ನಿಸ್ತಾ ಇತ್ತು, ಸ್ವಲ್ಪ ಸ್ವಲ್ಪ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಇನ್ನೊಂದು ನನಗೇನು ಸ್ವಲ್ಪ ಏನು ಮೇ ಬಿ ಪ್ರೆಗ್ನೆಂಟ್ ಇರಬಹುದು ಅಂತ ಯಾಕೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇತ್ತು ಅಂತಂದ್ರೆ, ನನ್ನ ಸಿಸ್ಟರ್ದು ಏನು ಅವಳು ಅರ್ಲಿ ಸಿಂಪ್ಟಮ್ಸ್ ನಾನು ನೋಡ್ತಾ ಇದ್ದೆ ಪ್ರೆಗ್ನೆನ್ಸಿದು, ಸೇಮ್ ನನಗೂ ಅದೇ ರೀತಿ ಆಗ್ತಾ ಇತ್ತು. ಸೊ ಅದೊಂದು ಕನ್ಫರ್ಮೇಶನ್ ಇತ್ತು ನನಗೆ, ಮೇ ಬಿ ಈ ರೀಸನ್ಗೆ ನನಗೆ ಈ ತರ ಎಲ್ಲ ಆಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ನನ್ಗೆ ಹೆಂಗಿತ್ತಂದ್ರೆ ಮೂಡ್ ಸ್ವಿಂಗ್ಸ್ ಅಂತೂ ಸಿಕ್ಕಾಬಟ್ಟೆ ಹಿಂಸೆ. ಅಂದ್ರೆ ಸ್ವಲ್ಪ ಸ್ವಲ್ಪಕ್ಕೂ ಬೇಜಾರ್ ಆಗೋದು, ಅಳು ಬರೋದು, ಆಮೇಲೆ ಕೋಪ ಬರೋದು, ಹಿಂಗೆಲ್ಲ ಆಗ್ತಾ ಇತ್ತು. ನನ್ಗೆ ಆ ರೀಸನ್ ಗೊತ್ತಾಗ್ತಾ ಇರ್ಲಿಲ್ಲ, ಏನಕ್ಕೆ ನನಗೆ ಇಷ್ಟೊಂದು ಬೇಜಾರ್ ಆಗ್ತಿದೆ. ಆಮೇಲೆ ಸುಮ್ನೆ ಸಪ್ಪ ಕುತ್ಕೋಬೇಕು ಅನ್ಸೋದು, ಒಬ್ಳೇ ಕುತ್ಕೋಬೇಕು ಅನ್ಸೋದು, ಅಳು ಬರೋದು. ಆಮೇಲೆ ನನ್ಗೆ ಏನಾದ್ರು ಏನಕ್ಕೆ ಅಳ್ತಾ ಇರೋದು ಅಂತ ರೀಸನ್ ಕೇಳಿದ್ರೆ ನನ್ಗೆ ರೀಸನ್ನೇ ಗೊತ್ತಾಗ್ತಾ ಇರ್ಲಿಲ್ಲ ಹೇಳೋದಕ್ಕೆ, ಅಷ್ಟು ಮೂಡ್ ಸ್ವಿಂಗ್ಸ್ ಇತ್ತು. ಮತ್ತೆ ಸಿಕ್ಕಾಪಟ್ಟೆ ಅನೀಸಿ ಫೀಲು, ಬ್ರೀದ್ ಅಲ್ಲಿ ಸ್ವಲ್ಪ ವೇರಿ ಆಗೋದು. ಅಂದ್ರೆ ಸ್ವಲ್ಪ ಏನಾದ್ರು ಓಡಾಡಿದ್ರು ಸಾಕು ತುಂಬಾ ಜಾಸ್ತಿ ಬ್ರೀದ್ ಮಾಡೋದಕ್ಕೆ ಹಿಂಸೆ ಆಗೋದು, ಹಂಗೆಲ್ಲ ಆಗ್ತಾ ಇತ್ತು. ಸೊ ಇದಿಷ್ಟು ನನ್ನ ಸಿಂಪ್ಟಮ್ಸ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹಾಸ್ಪಿಟಲ್ ವಿಸಿಟ್. ಸೊ ಹೇಗಿತ್ತು ಅಂತಂದ್ರೆ, ಫಸ್ಟ್ 6 ವೀಕ್ಸಿಗೆ ಹೋಗಿದ್ವು ನಾವು ಹಾಸ್ಪಿಟಲ್ ವಿಸಿಟ್ಗೆ. ಯಾಕೆ ಅಂತಂದ್ರೆ ನಾನು ಸ್ವಲ್ಪ ಗೂಗಲ್ ಅಲ್ಲಿ ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಚೆಕ್ ಮಾಡ್ದಂಗೆ 6 ವೀಕ್ಸಿಗೆ ಮಗುದು ಹಾರ್ಟ್ ಬೀಟ್ ಬಂದಿರತ್ತೆ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿದೆ. ಸೊ ಆ ಒಂದು ಕ್ಯೂರಿಯಾಸಿಟಿ, ಓಕೆ ಹಾರ್ಟ್ ಬೀಟ್ ಕೇಳಿಸ್ಕೊಬೋದು, ಫಸ್ಟ್ ಹಾರ್ಟ್ ಬೀಟು ಹಂಗೆ ಹಿಂಗೆ ಅಂತ ಅನ್ಕೊಂಡು, ಸೊ ನಾವು 6 ವೀಕ್ಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವು. ಸೊ 6th ವೀಕಿಗೆ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವು. ಹೋದ್ವಿ. ಸೊ ಇವಾಗ್ಲೇ ಹಾರ್ಟ್ ಬೀಟ್ ಅಷ್ಟು ಕ್ಲೀನಾಗಿ ಬಂದಿರತ್ತೆ, ಬಟ್ ಅಷ್ಟು ಕ್ಲೀನಾಗಿ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಸಿಂಪಲ್ ಆಗಿ ಒಂದು ಸ್ಕ್ಯಾನ್ ಮಾಡಿದ್ರು. ಅಂದ್ರೆ ಮಗು ಏನು ಕೆಲವೊಂದೊಂದು ಮಗು ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲ ಅಂತ ಹೇಳಿದ್ರು. ಹಂಗಾಗಿ ನನ್ ಸ್ಕ್ಯಾನ್ ಮಾಡ್ಬಿಟ್ಟು ಮಗು ಕರೆಕ್ಟ್ ಆಗಿ ಏನು ಕರೆಕ್ಟ್ ಆಗಿ ಜಾಗದಲ್ಲಿ ಬೆಳವಣಿಗೆ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಸೊ ಅದನ್ನ ಹೇಳಿದ್ರು, ಕರೆಕ್ಟ್ ಆಗಿರೋ ಪ್ಲೇಸ್ ಅಲ್ಲಿ ಬೆಳವಣಿಗೆ ಆಗ್ತಿದೆ, ಏನ್ ಟೆನ್ಷನ್ ಏನ್ ಬೇಡ, ಇನ್ನು 2 ವೀಕ್ಸ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನಾವು 2 ವೀಕ್ಸ್ ಬಿಟ್ಟು ಹೋಗ್ಲಿಲ್ಲ. ನಾವು ಹೋಗಿದ್ದು ಮತ್ತೆ ವಿಸಿಟ್ ಮಾಡಿದ್ದು 10th ವೀಕಿಗೆ, 10ನೇ ವಾರಕ್ಕೆ ಹೋಗ್ಬಿಟ್ಟು ನಾವು ಮತ್ತೆ ವಿಸಿಟ್ ಮಾಡಿದ್ವು. ವಿಸಿಟ್ ಮಾಡಾದ್ಮೇಲೆ ಅಲ್ಲಿ ನಮ್ದು ಫಸ್ಟ್ ಏನು BP ಚೆಕ್ ಮಾಡಿದ್ರು, ವೆಯ್ಟ್ ಚೆಕ್ ಮಾಡಿದ್ರು, ಆಮೇಲೆ ಪಲ್ಸ್ ಬೀಟ್ ಚೆಕ್ ಮಾಡಿದ್ರು. ಫಸ್ಟ್ ಹೋಗಿ ಒಂದು 10 ಮಿನಿಟ್ಸ್ ಕೂತು ಆದ್ಮೇಲೆ ಆ ನಂತರ ಏನು ನನ್ಗೆ ಸ್ಕ್ಯಾನಿಂಗ್ ಕರೆದ್ರು. ನನ್ಗೆ ಒಂಥರ ಏನು ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ ನಾನಂತೂ. ಅಂಡ್ ಆಲ್ಸೋ ನನ್ ಮಗುದು ಹಾರ್ಟ್ ಬೀಟ್ ಕೇಳೋ ತನಕ ನನ್ಗಂತೂ ಸಮಾಧಾನನೇ ಇರ್ಲಿಲ್ಲ. ನನ್ಗೆ ಅಂತಲ್ಲ, ಇವನ್ ಎಲ್ಲಾ ತಾಯಂದ್ರಿಗೂ ಒಂದ್ ಇದ್ದೇ ಇರತ್ತೆ, ಹಾರ್ಟ್ ಬೀಟ್ ಕೇಳೋ ತನಕ ಒಂಥರ ಸಮಾಧಾನ ಇರಲ್ಲ, ಸಿಕ್ಕಾಪಟ್ಟೆ ನರ್ವಸ್ ಇರುತ್ತೆ. ಅದ್ ಕೇಳ್ದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ. ಆಮೇಲೆ ನೆಕ್ಸ್ಟ್ ನಾವ್ ವಿಸಿಟ್ ಮಾಡೋ ಅಂತ ಹಾಸ್ಪಿಟಲ್ ನಲ್ಲಿ ಇನ್ನೊಂದ್ ಏನ್ ನಮಗೆ ಪ್ಲಸ್ ಅಂತಂದ್ರೆ, ನಮ್ಮ ಮದರ್ ಆಗಿರ್ಬೋದು, ಹಸ್ಬೆಂಡ್ ಯಾರು ಇರ್ತಾರೆ ಅವ್ರನ್ನ ಕರೀತಾರೆ. ಫಸ್ಟ್ಲಿ ನನ್ನ ಹಸ್ಬೆಂಡ್ ಬಂದಿದ್ರಿಂದ ನನ್ನ ಹಸ್ಬೆಂಡ್ನೇ ಕರೆದ್ರು, ಒಳಗಡೆ ಕರೆದ್ಬಿಟ್ಟು ಅವ್ರಿಗೂ ಸಹ ಮಗುದ್ ಹಾರ್ಟ್ ಬೀಟ್ ಕೇಳಿಸಿದ್ರು. ಲೈಕ್ ಹೆಂಗೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗಂತೂ ಆ ಹಾರ್ಟ್ ಬೀಟ್ ಕೇಳಿದಾಗ. ಅದೇ ಹೇಳಿದ್ದು, ಅಯ್ಯೋ ನನಗೆ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತು, ತುಂಬಾ ಖುಷಿ ಆಯ್ತು, ಅಳುನೇ ಬಂದಂಗ ಆಯ್ತು ಅಂತ ಹೇಳ್ತಾ ಇದ್ರು ಪಾಪ. ಯಾರಿಗೇ ಆಗ್ಲಿ ಅದು ಅನ್ಸುತ್ತೆ ಹಂಗ್ ಕೇಳಿಸ್ದಾಗ ಹಾರ್ಟ್ ಬೀಟ್ ಎಲ್ಲ. ಸೊ ಖುಷಿ ಆಯ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ನನ್ಗೆ ಡಾಕ್ಟರ್ಗೆ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೆ ಫಸ್ಟೇನೆ ನಾನು ಡಾಕ್ಟರ್ಗೆ, ನನ್ಗೆ ಸಿಂಗಲ್ ಬೇಬಿನ ಅಥವಾ ಟ್ವಿನ್ ಬೇಬೀಸ್ ಇದೆಯಾ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಕಾಸ್ ನಾನು ನನ್ನ ಸಿಸ್ಟರ್ ಟ್ವಿನ್ಸ್ ಆಗಿರೋದ್ರಿಂದ ಕೆಲವೊಬ್ಬೊಬ್ರು ಹೇಳ್ತಾರೆ ಏನು ಇದು ಜೀನ್ ಬಂದ್ಬಿಡತ್ತೆ, ಟ್ವಿನ್ಸ್ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ಬಿಟ್ಟಿದ್ರು. ನನಗೆ ಭಯ, ಟ್ವಿನ್ಸ್ ಆಗ್ಬಿಡುತ್ತೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಡಾಕ್ಟರ್ ಕೇಳ್ದೆ, ನಾನು 2 ಬೇಬಿ ಇದೆಯಾ ಅಥವಾ ಸಿಂಗಲ್ ಬೇಬಿ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು, ಇಲ್ಲ ಸಿಂಗಲ್ ಬೇಬಿನೇ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಹಿಂಗೆ ನಾವು ಸಹ ಟ್ವಿನ್ ಸಿಸ್ಟರ್ಸ್, ನಮ್ಮ ಫ್ಯಾಮಿಲಿನಲ್ಲಿ ಇಬ್ರು ಟ್ವಿನ್ಸ್ ಹುಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಅವಾಗ ಪಾಪ ಮತ್ತೆ ಒಮ್ಮೆ ಅವ್ರು ಸ್ಕ್ಯಾನ್ ಮಾಡಿದ್ರು. ಅಂದ್ರೆ ಏನಾಗತ್ತೆ ಅಂದ್ರೆ, ಕೆಲವೊಬ್ಬೊಬ್ರದ್ದು ಹೊಟ್ಟೆ ಹಿಂದೆ ಇನ್ನೊಂದು ಮಗುನು ಇದಾಗಿರತ್ತಂತೆ. ಹಂಗಾಗಿ ಇನ್ನೊಂದ್ಸಲ ಕನ್ಫರ್ಮೇಶನ್ಗೆ ಸ್ಕ್ಯಾನ್ ಮಾಡಿ, ಇಲ್ಲ ಟ್ವಿನ್ಸ್ ಏನ್ ಇಲ್ಲ, ಸಿಂಗಲ್ ಬೇಬಿನೇ ಇರೋದು ಅಂತ ಹೇಳಿದ್ರು. ಓಕೆ, ಅವಾಗ ಒಂಥರ ಸಮಾಧಾನ ಆಯ್ತು ನನಗೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನನ್ನ ಕಸಿನ್ ಸಿಸ್ಟರು ಸಹ ಅಲ್ಲೇನೆ ತೋರಿಸ್ತಾ ಇರೋದು, ಅದೇ ಹಾಸ್ಪಿಟಲ್ ನಲ್ಲಿ. ನನ್ನ ಟ್ವಿನ್ ಸಿಸ್ಟರು ಸಹ ಅದೇ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾ ಇರೋದು. ಹಂಗಾಗಿ ನಾನು ಸಹ ಅಲ್ಲೇ ತೋರ್ಸೋಣ ಅಂತ ಅನ್ಕೊಂಡೆ.
ಯಾಕೆಂತಂದ್ರೆ ಡಾಕ್ಟರ್ಸೇ ಆಗಿರ್ಬೋದು, ಅಲ್ಲಿರೋ ಅಂತ ಸ್ಟಾಫ್ಸು, ಆಮೇಲೆ ನರ್ಸ್ಗಳೇ ಆಗಿರ್ಬೋದು, ತುಂಬಾ ಚೆನ್ನಾಗಿ ಏನು ಕೋಆಪರೇಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲದಕ್ಕೂ ಚೆನ್ನಾಗಿ ಸ್ಪಂದಿಸ್ತಾರೆ. ಹಂಗಾಗಿ ನನಗೆ ಅದು ಇಷ್ಟ ಆಯ್ತು. ಅಲ್ಲೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಅದೇ ಹಾಸ್ಪಿಟಲ್ನಲ್ಲಿ, ನಾನು ಸಹ ಅದೇ ಹಾಸ್ಪಿಟಲ್ನಲ್ಲಿ ತೋರಿಸ್ತಾ ಇರೋದು. ಐ ಡೋಂಟ್ ನೋ ಆ ಹಾಸ್ಪಿಟಲ್ ನೇಮ್ ತಗೊಬೇಕು ಹೇಗೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇವಾಗ ಆ ಹಾಸ್ಪಿಟಲ್, ನಾವು ಯಾವ ಹಾಸ್ಪಿಟಲ್ನಲ್ಲಿ ತೋರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ನಾನು ನೇಮ್ ಏನು ಹೇಳೋದಿಕ್ ಹೋಗಲ್ಲ. ದೆನ್ ನನ್ನ ಬೇಬಿ ಹಾರ್ಟ್ ಬೀಟ್ ಬಂದ್ಬಿಟ್ಟು 174 ಇತ್ತು. ಸೊ ಸ್ಕ್ಯಾನಿಂಗ್ ಎಲ್ಲ ಆಯ್ತು. ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಡಾಕ್ಟರ್ ಒಂದಷ್ಟು ಸಜೆಷನ್ನ ಕೊಡ್ತಾರೆ. ಲೈಕ್ ಹೇಗೆ ಅಂತಂದ್ರೆ ಏನೇನ್ ಫುಡ್ನ ತಗೊಬಹುದು, ಏನೇನ್ ಫುಡ್ ತಗೊಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಇದು ಎಳ್ಳು, ಆಮೇಲೆ ತುಂಬಾ ಸ್ಪೈಸಿ ಫುಡ್ ಆಗಿರ್ಬೋದು, ಆಮೇಲೆ ಏನು ಪೈನಾಪಲ್ಲು, ಗ್ರೇಪ್ಸು ಇದೆಲ್ಲ ತಿನ್ಬೇಡಿ ಅಂತ ಹೇಳಿದ್ರು. ಜಸ್ಟ್ ಬಿಕಾಸ್ ಕೆಲವೊಂದೊಂದು ಫ್ರೂಟ್ಸ್ಗಳಿಗೆ ತುಂಬಾ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿರ್ತಾರೆ, ಹಂಗಾಗಿ ಅದನ್ನ ತಿನ್ಬೇಡಿ ಅಂತ ಹೇಳಿದ್ರು. ಕೆಲವೊಂದೊಂದು ಫುಡ್ಡು ಹೀಟ್ ಜಾಸ್ತಿ ಇರುತ್ತೆ, ಹಂಗಾಗೂ ತಿನ್ಬೇಡಿ ಅಂತ ಹೇಳಿದ್ರು. ಸೊ ಅದೆಲ್ಲ ಫಾಲೋ ಅಪ್ ಮಾಡಲೇಬೇಕು. ಸೊ ದಿಸ್ ವಾಸ್ ಹೌ ಇಟ್ ವೆಂಟ್. ನನ್ನ ಹಾಸ್ಪಿಟಲ್ ವಿಸಿಟ್ ಎಲ್ಲ ಈ ತರ ಇತ್ತು. ಇನ್ನ ಸೆಕೆಂಡ್ ಮಂತ್ ಸಿಂಪ್ಟಮ್ಸ್ ಹೇಗಿತ್ತು ಅಂತಂದ್ರೆ, ಲೈಕ್ 1.5 ಮಂತ್ ಅಷ್ಟರಲ್ಲೇ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು. ಲೈಕ್ ಹೇಗೆ ಅಂತಂದ್ರೆ, ನನಗೆ ಬಾಯ್ಲ್ಡ್ ರೈಸ್ ಸ್ಮೆಲ್ ಆಗ್ತಾ ಇರ್ಲಿಲ್ಲ, ಆಮೇಲೆ ಈರುಳ್ಳಿ ಅಂತಂದ್ರೆ ಆಗ್ತಾ ಇರ್ಲಿಲ್ಲ ನನಗೆ, ಆಮೇಲೆ ಹಾಲಂತೂ ಸೇರ್ತಾನೆ ಇರ್ಲಿಲ್ಲ ಸ್ವಲ್ಪನೂ. ನಾನು ಅನ್ನದ್ ಏನು ತಿಂದೇ ಇಲ್ಲ ಅಂತ ಅನ್ಕೊಳ್ಳಿ. ನಾನೇನಾದ್ರೂ ತಿಂದೆ ಅಂತಂದ್ರೆ, ಅಂದ್ರೆ ಲೈಕ್ ಹೇಗೆ ಅಂತಂದ್ರೆ ಸೆಕೆಂಡ್ ಮಂತ್ ಅಲ್ಲಿ ನನಗೆ ಇದೆಲ್ಲ ಆಗಿದ್ದು. ಅನ್ನ ಏನಾದ್ರೂ ತಿಂದೆ ಅಂತಂದ್ರೆ ಅದಾಗ್ ಒಂದ್ 5 ಮಿನಿಟ್ಸ್ಗೆ ನನಗೆಲ್ಲ ವಾಪಸ್ ಆಗ್ಬಿಡೋದು, ಎಲ್ಲ ವಾಮಿಟಿಂಗ್ ಆಗ್ತಾ ಇತ್ತು. ಹಾಲಂತೂ ಕುಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಬರೀ ಹತ್ರಕ್ ತಗೊಂಡ್ ಹೋಗ್ತಿದ್ದಂಗೆ, ಕುಡಿಯೋಣ ಅಂತ ಹೋಗ್ತಿದ್ದಂಗೆ ಎಲ್ಲ ವಾಪಸ್ ಆಗ್ಬಿಡೋದು. ಅಂಡ್ ನಮ್ಮ ಯೂಶಲಿ ಪೇರೆಂಟ್ಸ್ಗಳು ಗೊತ್ತಿರತ್ತಲ್ವಾ ಮನೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏನಾಗತ್ ನೋಡೇ ಬಿಡೋಣ, ಕುಡ್ದ್ಬಿಡು, ವಾಮಿಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳೋರು. ಅದ್ ಕುಡ್ದು ನನ್ಗೆ ಒಂದ್ ಸ್ವಲ್ಪ ಟೈಮ್ ಇರಕ್ ಆಗ್ತಿಲ್ಲ, ಕುಡಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ನನಗೆ ವಾಮಿಟ್ ಆಗ್ಬಿಡೋದು ತುಂಬಾನೇ. ನನ್ಗೆ ಏನು ಏನು ತಿನ್ಬೇಕು, ಕುಡಿಬೇಕು ಆತರ ಏನು ಅನ್ಸ್ತಾನೆ ಇರ್ಲಿಲ್ಲ. ಲೈಕ್ ಕೆಲವೊಬ್ಬೊಬ್ರು ಕೇಳಿದೀನಿ, ಅದನ್ ತಿನ್ಬೇಕು, ಇದನ್ ತಿನ್ಬೇಕಂತ ಅನ್ಸುತ್ತೆ, ಸ್ಟಾರ್ಟಿಂಗ್ 3 ಮಂತ್ಸ್ ಅಲ್ಲಿ ತುಂಬಾ ಕ್ರೇವಿಂಗ್ಸ್ ಇರತ್ತೆ ಅಂತೆಲ್ಲ ಹೇಳಿರ್ತಾರೆ. ನನಗಂತೂ ಸ್ವಲ್ಪನೂ ಏನು ಕ್ರೇವಿಂಗ್ಸ್ ಅನ್ನೋದೇ ಇರ್ತಿಲ್ಲ. ಏನ್ ಫುಡ್ ನೋಡಿದ್ರು ಇರಿಟೇಟ್ ಅನ್ಸೋದಿಕ್ ಸ್ಟಾರ್ಟ್ ಆಯ್ತು. ಇನ್ನು ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗಂತೂ ಕಂಪ್ಲೀಟ್ ನನಗೆ ಯಾವ ಫುಡ್ಡು ಸೇರ್ತಾ ಇರ್ಲಿಲ್ಲ. ಲೈಕ್ ಕೆಲವೊಬ್ಬೊಬ್ಬರಿಗೆ ಬಾಯ್ಲ್ಡ್ ರೈಸ್ ಆಗೋದಿಲ್ಲ ಅಥವಾ ಬಾಯ್ಲ್ಡ್ ಎಗ್ ಆಗೋದಿಲ್ಲ ಅಂತ ಎಲ್ಲ ಕೇಳಿದೀನಿ. ನನಗೆ ಚಪಾತಿ ಆಗಿರ್ಬೋದು, ಇಡ್ಲಿ, ಯಾವ ಫುಡ್ ಆಗ್ತಾ ಇಲ್ಲ. ತಿಂದು ಇನ್ನು ಪ್ಲೇಟ್ ಕೈನಲ್ಲಿ ಇಟ್ಕೊಳ್ತಿದ್ದೆ, ಅಲ್ಲೇ ನನಗೆಲ್ಲ ವಾಪಸ್ ಆಗ್ಬಿಡೋದು. ಸೊ ಅವಾಗ ಏನ್ ಮಾಡ್ದೆ ಅಂತಂದ್ರೆ, ಇದು ಹಿಂಗೆ ಆದ್ರೆ ಸರಿ ಹೋಗೋದಿಲ್ಲ, ಆಮೇಲೆ ಮಗುದು ಡೆವಲಪ್ಮೆಂಟು ಸರಿ ಹೋಗೋದಿಲ್ಲ, ನಾನು ತುಂಬಾ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆದೆ. ಸೊ ಬೆಟರ್ ಒಂದು ಡಾಕ್ಟರ್ ಸಜೆಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರು ಕೇಳಿದ್ರು, ಹಿಂಗೆ ಅಂದ್ರೆ ದಿನದಲ್ಲಿ 2 ಸತಿ ವಾಮಿಟ್ ಆದ್ರೆ ಟ್ಯಾಬ್ಲೆಟ್ ಏನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದ್ರು. ಆಮೇಲೆ ನಾನ್ ಹೇಳ್ದೆ, ಲೈಕ್ ಹೇಗೆ ಅಂತಂದ್ರೆ, ನನಗೊಂದ್ ನೀರ್ ಕುಡಿದ್ರು ಅಥವಾ ಎಳ್ನೀರ್ ಕುಡಿದ್ರು, ಏನ್ ಕುಡಿದ್ರುನು ನನಗೆ ಏನ್ ತಿಂದ್ರುನು ವಾಮಿಟ್ ಆಗ್ತದೆ ಅಂತ ಹೇಳ್ದೆ ಅವರು. ಅವಾಗ ಅವ್ರು ಹೇಳಿದ್ರು, ಓಕೆ ಇಷ್ಟೊಂದು ವಾಮಿಟಿಂಗ್ ಆಗ್ತದೆ ಅಂತಂದ್ರೆ ಬೆಟರ್ ಒಂದು ವಾಮಿಟಿಂಗ್ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಅವತ್ತಿನ ಫುಡ್ ತಗೊಳ್ಳಿ ಅಂತ ಹೇಳಿದ್ರು. ಸೊ ನಾನೇನ್ ಮಾಡ್ದೆ ಅಂತಂದ್ರೆ, ಫಸ್ಟು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದ್ಬಿಟ್ಟು ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಟ್ಯಾಬ್ಲೆಟ್ ತಗೊಂಡ್ಮೇಲೆ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಏನು ಸ್ವಲ್ಪ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ನಮಗೆ ಕ್ಯಾಲ್ಸಿಯಂ ಸಿಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅವಾಗಿಂದ ಸ್ವಲ್ಪ ನನಗೆ ಕಂಟಿನ್ಯೂಸ್ ನಾನು 3 ಮಂತ್ಸ್ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ನಾನು ಅದು ಕೇಳಿದೆ ಅವ್ರಿಗೆ, ರೆಗ್ಯುಲರ್ ಆಗಿ ವಾಮಿಟಿಂಗ್ ಟ್ಯಾಬ್ಲೆಟ್ನ ತಗೋಬಹುದಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟೆ ನಾನು ತಗೊಂಡಿದ್ದು. ಸೊ ಜಸ್ಟ್ ಬಿಕಾಸ್ ನಾನ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಸಹ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ, ಓಕೆ ಅವ್ರು ಟ್ಯಾಬ್ಲೆಟ್ ತಗೊಂಡು ಫುಡ್ ತಗೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ತಗೊಳ್ಳೋದಿಕ್ ಹೋಗ್ಬೇಡಿ. ಬೆಟರ್ ಒಂದು ಡಾಕ್ಟರ್ ಸಜೆಷನ್ ತಗೊಳ್ಳೋದು ಒಳ್ಳೇದು ಅಂತ ಅನ್ಕೋತೀನಿ. ನನಗಂತೂ ಅದೇ ತರ ಸಜೆಸ್ಟ್ ಮಾಡಿದ್ದು. ಡೈಲಿ ಬೇಕಾದ್ರೆ ಟ್ಯಾಬ್ಲೆಟ್ ತಗೊಳ್ಬಹುದು, ನಿಮಗೆ ಫುಡ್ಡೇ ಸೇರ್ತಲ್ಲ ಅಂತಂದ್ರೆ ಅಂತ ಹೇಳಿದ್ರು. ನನಗೆ 3rd ಮಂತ್ ತನಕನು ಕಂಟಿನ್ಯೂಸ್ ವಾಮಿಟ್, 3rd ಮಂತ್ ಅನ್ನೋದಕ್ಕಿಂತ 3.5 ಮಂತ್ ನನಗೆ ಕಂಟಿನ್ಯೂಸ್ ವಾಮಿಟ್ ಇತ್ತು ನನಗೆ. ಹಂಗಾಗಿ ನಾನು ಅಲ್ಲೇ ತನಕನು ಟ್ಯಾಬ್ಲೆಟ್ ತಗೊಂಡೇನೆ ನಾನು ಫುಡ್ ತಗೊಂಡಿರೋದು. ನನ್ ಹೆಂಗೆ ಅಂತಂದ್ರೆ, ನನ್ನ ವೆಯ್ಟು 3.5 kg ರೆಡ್ಯೂಸ್ ಆಗ್ಬಿಟ್ಟಿದ್ದೆ. ಅಷ್ಟು ಸಣ್ಣ ಆಗೋಗ್ಬಿಟ್ಟಿದ್ದೆ. ಫುಲ್ ಯಾರು ನೋಡಿದ್ರು ತುಂಬಾ ಸಣ್ಣ ಆಗಿದ್ಯಾ ಅಂತ ಅನ್ನೋರು. ಸೊ ಬೆಟರ್ ಒಂದು ಡಾಕ್ಟರ್ದ ಒಪಿನಿಯನ್ ತಗೊಂಡು ಟ್ಯಾಬ್ಲೆಟ್ ತಗೋಬೋದಾ, ಈವನ್ ಗ್ಯಾಸ್ಟ್ರೈಟಿಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೂ ಮುಂಚೆ ಒಂದು ಡಾಕ್ಟರ್ ಸಜೆಷನ್ ತಗೊಳ್ಳೋದು ಒಳ್ಳೇದು. ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಸೊ ಇದಿಷ್ಟು ಆಗಿತ್ತು. ಅಂಡ್ ಕ್ರೇವಿಂಗ್ಸ್ ಅಂತ ಬಂತು ಅಂತಂದ್ರೆ ನನಗಂತೂ ಏನಂದ್ರೆ ಏನೂ ಕ್ರೇವಿಂಗ್ಸ್ ಇರ್ಲಿಲ್ಲ. ಒಂದ್ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇರ್ಲಿಲ್ಲ. ಏನಾದ್ರೂ ಕೆಲವೊಬ್ಬೊಬ್ರಿಗೆ ಇರತ್ತೆ ಲೈಕ್ ಯಾವ್ಯಾವ್ದೋ ಟೈಮಿಗೆ ಏನೇನೋ ತಿನ್ಬೇಕು ಅಂತ ಅನ್ಸುತ್ತೆ ಅಂತೆಲ್ಲ ಹೇಳ್ತಾರೆ. ನನಗಂತೂ ಒಂದ್ ಸ್ವಲ್ಪನೂ ಕ್ರೇವಿಂಗ್ಸ್ ಅನ್ನೋದು ಇರ್ಲಿಲ್ಲ. ಲೈಕ್ ಹೇಗೆ ಅಂತಂದ್ರೆ ಏನಾದ್ರೂ ನೋಡಿದ್ರುನು ಆ ತಿನ್ಬೇಕು ಅಂತ ಅನ್ಸೋದು. ಆಮೇಲೆ ಏನಾದ್ರೂ ಆ ಟೈಮಲ್ಲಿ ಅಷ್ಟೇ ನನಗೆ ತಿನ್ಬೇಕು ಅನ್ಸೋದು. ಆಮೇಲೆ ಮತ್ತೆ ಅದ್ ಸ್ವಲ್ಪ ಟೈಮ್ ಆಯ್ತು ಅಂತಂದ್ರೆ ಬೇಡ ನನಗೆ ಇದು ತಿನ್ನೋದಿಕ್ ಆಗಲ್ಲ ಅಂತ ಅನ್ಸೋದು. ಕೆಲವೊಂದು ಟೈಮ್ ಏನಾದ್ರೂ ತಿನ್ಬೇಕು ಅನ್ಸೋದು ಏನು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನನ್ 3 ಮಂತ್ಸ್ ತನಕನೂ ನನಗೆ ಕ್ರೇವಿಂಗ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಹಂಗಾಗಿತ್ತು. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಾನು ಕೆಲವೊಂದೊಂದು ಬರ್ಕೊಂಡಿದೀನಿ, ಯಾಕೆಂತಂದ್ರೆ ಎಲ್ಲ ಮರ್ತೋಗ್ಬಿಡತ್ತೆ ಅಂತ ಹೇಳಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಬ್ರು ಪ್ರೆಗ್ನೆನ್ಸಿನ ನಿಮಗೆ ಕಂಪೇರ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಈಗ ಕೆಲವೊಬ್ಬೊಬ್ರು ಹೇಳ್ತಾರೆ ಲೈಕ್ ಹೆಂಗೆ ಅಂತಂದ್ರೆ, ಅಯ್ಯೋ ಅವಳು ಅಷ್ಟು ಸ್ಟ್ರಾಂಗ್ ಇದ್ಲು, ನೀನೇನ್ ಇಷ್ಟು ವೀಕ್ ಇದೀಯಾ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಸೊ ಹೌದು ಅಲ್ವಾ, ಅವ್ರಿಗೆ ವಾಮಿಟೇ ಆಗ್ತಿಲ್ಲ, ನನಗೆ ವಾಮಿಟಿಂಗ್ ಆಗ್ತಿದೆ. ಅವ್ರು ನೋಡೋದು ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಅವ್ರಿಗೆ ಕ್ರೇವಿಂಗ್ಸ್ ಇದೆ, ನನಗೆ ಕ್ರೇವಿಂಗ್ಸ್ ಇಲ್ವಲ್ಲ. ಆತರ ಎಲ್ಲ ಬೇರೆಯವ್ರ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಿಮ್ ಪ್ರೆಗ್ನೆನ್ಸಿ ಜರ್ನಿನೂ ಕಂಪೇರ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಬಿಕಾಸ್ ಒಬ್ಬೊಬ್ರು ಹಾರ್ಮೋನ್ಸ್ ಒಂದೊಂದ್ ತರ ಇರುತ್ತೆ. ಕೆಲವೊಬ್ಬೊಬ್ಬರಿಗೆ ಏನು 3 ಮಂತ್ಸಿಗೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗತ್ತೆ, ಲೆಗ್ಸ್ ಸ್ವೆಲ್ಲಿಂಗ್ಸ್ ಆಗಿರ್ಬೋದು, ಲೆಗ್ಸ್ ಪೈನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇರೆಯವ್ರು ಆರಾಮಾಗೇ ಇರ್ತಾರೆ. ಹೆಂಗೆ ಅಂತಂದ್ರೆ ಅವ್ರು 9 ಮಂತ್ಸ್ ತನಕನೂ ಅವ್ರಿಗೇನು ಸಿಂಪ್ಟಮ್ಸೇ ಇರೋದಿಲ್ಲ, ಅಷ್ಟು ಆರಾಮಾಗಿರ್ತಾರೆ. ಬಟ್ ನನ್ನ ವಿಷಯದಲ್ಲಿ ಹಂಗಿರ್ಲಿಲ್ಲ. ನನ್ಗೆ ಹೇಗೆ ಅಂತಂದ್ರೆ 3 ಮಂತ್ಸ್ ಇಂದಾನೆ ನನಗೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯ್ತು. ಆಮೇಲೆ ನನಗೆ ಲೆಗ್ ಸ್ವಲ್ಪ ಲೈಟ್ ಆಗಿ ಸ್ವೆಲ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಹಂಗಾಗಿ ಹೇಳ್ತಾ ಇರೋದು, ಇನ್ನೊಬ್ಬರಿಗೆ ಕಂಪೇರ್ ಯಾವತ್ತೂ ಮಾಡ್ಕೊಬೇಡಿ ಅಂತ. ಸೊ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ, ಪ್ರೆಗ್ನೆಂಟ್ ಇರೋರು ಆದಷ್ಟು ಈ ಟೈಮ್ನಲ್ಲಿ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ. ಯಾಕೆಂತಂದ್ರೆ ಕೆಲವೊಬ್ಬೊಬ್ಬರಿಗೆ ಔಟ್ಸೈಡ್ ಫುಡ್ ತಿನ್ನೋದ್ರಿಂದನೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಬ್ರು ಏನು ಯಾರೋ ನಿಮಗೆ ಫುಡ್ನ ಜಾಸ್ತಿ ತಿನ್ಬೇಕು ಈ ಟೈಮಲ್ಲಿ, ನೀನ್ ಪ್ರೆಗ್ನೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿದ್ರು, ಅವ್ರು ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ, ಅಥವಾ ನೀವು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ನಾನು ತುಂಬಾ ಫುಡ್ ತಿನ್ಬೇಕು ಅಂತ ತಿನ್ಬೇಡಿ. ನಿಮಗೆ ಎಷ್ಟು ಫುಡ್ ಸೇರುತ್ತೋ, ಎಷ್ಟು ತಿನ್ಬೇಕು ಅನ್ಸುತ್ತೆ, ಏನ್ ತಿನ್ಬೇಕು ಅನ್ಸುತ್ತೆ ಅದನ್ನ ತಿನ್ನಿ. ಅದೇ ಫುಡ್ನ 1 ಟೈಮ್ ತಿನ್ನೋದ್ರ ಬದಲು ಅದನ್ನೇ ಫುಡ್ನ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಬಿಟ್ಟು 3 ಟೈಮ್ಸ್ ತಿನ್ನೋದು, 4 ಟೈಮ್ಸ್ ತಿನ್ನೋದು, ಹಂಗ್ ಮಾಡಿದ್ರು ಒಳ್ಳೇದು. ಆಮೇಲೆ ಆದಷ್ಟು ಡ್ರೈ ಫ್ರೂಟ್ಸ್ ತಿನ್ನಿ. ಅಂದ್ರೆ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಗ್ರೇಪ್ಸ್ ತುಂಬಾ ಜಾಸ್ತಿ ತಿನ್ಬೇಡಿ, ಅದನ್ನ ಸ್ವಲ್ಪ ತಿನ್ನಿ. ಆಮೇಲೆ ವಾಲ್ನಟ್ ಆಗಿರ್ಬೋದು, ಉತ್ತತ್ತೆ ಆಗಿರ್ಬೋದು, ನೀವು ಬೇಕಾದ್ರೆ ಇದನ್ನ ನೆನ್ಗಾಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ಗ್ರೈಂಡ್ ಮಾಡಿಸ್ಕೊಂಡು ತುಪ್ಪದ ಉಂಡೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ಬೋದು, ಹಂಟುಂಡೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮತ್ತೆ ನಮ್ಮ ಅತ್ತೆ ಎಲ್ಲ ನನಗೆ ಹಂಟುಂಡೆ ಅಂತ ಹೇಳ್ಬಿಟ್ಟು ಮಾಡ್ಕೊಡೋರು. ಸೊ ಅದನ್ನ ತಿಂತಿದ್ದೆ. ನನಗೆ ಅದೇನೋ ಗೊತ್ತಿಲ್ಲ, ನನಗೆ ವಾಲ್ನಟ್ ಹಾಕಿದ್ರೆ ಅದು ಸೇರ್ತಾನೆ ಇರ್ಲಿಲ್ಲ, ಹಂಗಾಗಿ ನಾನು ಇವಾಗ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಅದು ತಿಂದಾಗ ತುಂಬಾ ಕಹಿ ಸ್ವಲ್ಪ ವಾಲ್ನಟ್ ಹೊಗ್ಚಿರೋದ್ರಿಂದ ಒಂಥರ ನನಗೆ ಕಹಿ ಫೀಲ್ ಅನಿಸ್ತಾ ಇತ್ತು. ಹಂಗಾಗಿ ನಾನು ತಿಂತಾ ಇಲ್ಲ. ಸೊ ಇನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನಾನು. ಆದಷ್ಟು ಏನು ನೀರಿನಲ್ಲಿ ನೆನ್ಗೆ ಹಾಕೊಂಡು ತಿನ್ನೋದ್ರಿಂದನೂ ತುಂಬಾ ಒಳ್ಳೇದು. ಸೊ ನನ್ನ ನೆಕ್ಸ್ಟ್ 3rd ಮಂತ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮತ್ತೆ ಹಾಸ್ಪಿಟಲ್ ವಿಸಿಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ 3rd ಮಂತಲ್ಲಿ ನಮಗೆ NT ಸ್ಕ್ಯಾನಿಗೆ ಹೇಳಿದ್ರು. ನಾವು ಹಾಸ್ಪಿಟಲಿಗೆ ವಿಸಿಟ್ ಮಾಡಿದ್ವು NT ಸ್ಕ್ಯಾನ್ಗೆ ಅಂತ ಹೇಳಿದ್ರಲ್ಲ, ಹಾಗಾಗಿ. ಅಂಡ್ ಆಲ್ಸೋ ಅದ್ರ ಜೊತೆಗೇನೆ ನನಗೆ, ಸಾರಿ ನಾನು ಇದೊಂದು ಹೇಳೋದನ್ನ ಮರ್ತೆ, ನನಗೆ 2nd ಮಂತಲ್ಲಿ ಥೈರಾಯ್ಡ್ ಮತ್ತೆ ಶುಗರ್ ಮತ್ತೆ ಬ್ಲಡ್ ಟೆಸ್ಟ್ ಬಗ್ಗೆ ಹೇಳಿದ್ರು ಮಾಡ್ಸೋದಕ್ಕೆ. ಅದೊಂದು 2 ಮಂತ್ಸ್ ಮುಂಚೆನೆ ನಾವು ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರಿಂದ ನಾವು ಆ ಟೈಮಲ್ಲಿ ಚೆಕ್ ಮಾಡ್ಸೋದಕ್ಕೆ ಹೋಗಿರ್ಲಿಲ್ಲ. ಹಾಗಾಗಿ ಅವ್ರು ಹೇಳಿದ್ರು 3rd ಮಂತಲ್ಲಿ ನೀವು ಈಗ ರೀಸೆಂಟ್ ಆಗಿ ಮಾಡ್ಸಿರೋದ್ರಿಂದ ಸೊ 3rd ಮಂತಲ್ಲಿ ನೀವು ಮಾಡಿಸ್ಬೇಕಾಗತ್ತೆ ಅಂತಂದ್ರು. ಸೊ ಅದನ್ನೆಲ್ಲ ತೋರಿಸಿದ್ವು, ಎವ್ರಿಥಿಂಗ್ ವಾಸ್ ನಾರ್ಮಲ್ 2nd ಮಂತಲ್ಲಿ. ಸೊ ಇನ್ನು 3rd ಮಂತಲ್ಲಿ ಮಾಡಿಸ್ಲೇಬೇಕಾಗಿತ್ತು. ಹಾಗಾಗಿ ನಮಗೆ ಅವತ್ತಿನ ದಿನ ಥೈರಾಯ್ಡ್ ಟೆಸ್ಟ್ ಇತ್ತು, ಮತ್ತೆ ಶುಗರ್ ಟೆಸ್ಟ್ ಇತ್ತು, ಮತ್ತೆ ಬ್ಲಡ್ ಟೆಸ್ಟ್ ಇತ್ತು, ಅಂಡ್ ಆಲ್ಸೋ NT ಸ್ಕ್ಯಾನು ಅದ್ರ ಜೊತೆಗೇನೆ ಮತ್ತೆ ಡಬಲ್ ಮಾರ್ಕರ್ ಟೆಸ್ಟ್ ಇತ್ತು. ಸೊ ಇದಿಷ್ಟು ಟೆಸ್ಟ್ಗಳು ಒಂದೇ ದಿನ ಇತ್ತು. ಅಂಡ್ ಅವತ್ತಿನ ದಿನನೇ ನನಗೆ TT ಇಂಜೆಕ್ಷನ್ ಸಹ ಇತ್ತು. ಸೊ ಇದಿಷ್ಟು ಮಾಡಿಸೋ ಅಷ್ಟೊತ್ತಿಗೆ ತುಂಬಾನೇ ಟೈಮ್ ಆಗೋಯ್ತು. ಫಸ್ಟು ಥೈರಾಯ್ಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಸಹ ಇತ್ತು. ಯೂರಿನ್ ಟೆಸ್ಟು, ಥೈರಾಯ್ಡ್ ಟೆಸ್ಟು ಮತ್ತೆ ಬ್ಲಡ್ ಟೆಸ್ಟ್ ಆಯಿತು. ಅದಷ್ಟು ರಿಸಲ್ಟ್ ಬರೋದಕ್ಕೆ 1 ಅವರ್ ಆದರೂ ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ವು. ಆಸ್ ಯೂಶುವಲ್ ಫಸ್ಟ್ ಏನಂತಾನೆ ಏನು ವಿಸಿಟ್ ಮಾಡಿದ ತಕ್ಷಣ ಅವರು ಫಸ್ಟು BP ನಾರ್ಮಲ್ ಇದೆಯಾ, ಪಲ್ಸ್ ಬೀಟ್ ಎಲ್ಲ ನಾರ್ಮಲ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಅಂಡ್ ಆಲ್ಸೋ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಸ್ವಲ್ಪ 1 ಪಾಯಿಂಟ್ ಅಷ್ಟು ವೆಯ್ಟ್ ಇಂಪ್ರೂವ್ ಆಗಿದ್ದೆ.
ಅದಾದ್ಮೇಲೆ ಕುತ್ಕೊಂಡು ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ನನಗೆ NT ಸ್ಕ್ಯಾನಿಗೆ ಅಂತ ಹೇಳ್ಬಿಟ್ಟು ಕರೆದ್ರು. ಲೈಕ್ ಮಗು ಏನು ಕ್ಲೀನಾಗೆ ಕೈ ಕಾಲು ಎಲ್ಲ ಡೆವಲಪ್ ಆಗಿದೆಯಾ ಅಂದ್ರೆ ಯೂಶಲಿ ಆ ಟೈಮಲ್ಲಿ ಸ್ವಲ್ಪ ಡೆವಲಪ್ ಆಗಿರತ್ತೆ. ಹಂಗಾಗಿ ಕೈ ಕಾಲೆಲ್ಲ ಡೆವಲಪ್ ಆಗಿದೆಯಾ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಸೇಮ್ ಏನು ಫಸ್ಟ್ ಟೈಮ್ ಸ್ಕ್ಯಾನ್ ಅಲ್ಲಿ ಹೇಗೆ ನನ್ನ ಹಸ್ಬೆಂಡ್ ನ ಕರೆದ್ರು ಅದೇ ತರ NT ಸ್ಕ್ಯಾನ್ ನಲ್ಲೂ ಸಹ ಅವರಿಗೆ ಕರೆದ್ಬಿಟ್ಟು ಪ್ರತಿ ಒಂದು ಮೂಮೆಂಟ್ನು ತೋರಿಸ್ತಾ ಇದ್ರು. ಸೊ ಕೈ ಬಂದಿದೆ, ಆಮೇಲೆ ಬ್ಯಾಕ್ ಬೋನ್ ಎಲ್ಲ ಇದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅವ್ರು ಏನ್ ಹೇಳ್ತಾ ಇದ್ರು ಅವ್ರು ಹೇಳ್ಬೇಕಾದ್ರೆ ಅವ್ರು ಎಕ್ಸ್‌ಪ್ರೆಸ್ ಮಾಡೋದನ್ನ ನೋಡಿ ಖುಷಿ ಪಡ್ತಾ ಇದ್ದೆ. ಬಿಕಾಸ್ ನನಗ್ ತೋರ್ಸಿರ್ಲಿಲ್ಲ. ಯಾವ ಸ್ಕ್ಯಾನಲ್ಲೂ ನನಗೆ ಹಿಂಗಿದೆ ಮಗು ಡೆವಲಪ್‌ಮೆಂಟ್ ಅಂತ ಹೇಳ್ಬಿಟ್ಟು ತೋರ್ಸಿರ್ಲಿಲ್ಲ. ಡಾಕ್ಟರ್ ಹೇಳೋರು ಅವ್ರು ಹೇಳಿದ್ದನ್ನ ನಾನು ಫೀಲ್ ಮಾಡ್ತಾ ಇದ್ದೆ. ಓಕೆ ನನ್ ಮಗುಗೆ ಕೈ ಬಂದಿದೆ, ಕಾಲ್ ಬಂದಿದೆ, ಬ್ಯಾಕ್ ಬೋನ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಫೀಲ್ ಮಾಡ್ತಿದ್ದೆ. ಸೊ ಸ್ಕ್ಯಾನಿಂಗ್ ಎಲ್ಲ ಆಯ್ತು. ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಇನ್ನೊಮ್ಮೆ ಬ್ಲಡ್ ತಗೋಬೇಕು ಅಂತ ಹೇಳಿದ್ರು. ಡಬಲ್ ಮಾರ್ಕರ್ ಟೆಸ್ಟ್ ಇತ್ತು. ಲೈಕ್ ಡಬಲ್ ಮಾರ್ಕರ್ ಟೆಸ್ಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಂದ್ರೆ ತಾಯಿ ಜೀನ್ ಇಂದ ಅದು ಬರೋದಂತೆ. ಈಗ ಮಗುಗೆ ಏನು ಕೆಲವೊಂದೊಂದು ಮಕ್ಕಳು ಆ ಆ, ಏನೋ ಅವರಿಗೆ ತುಂಬಾ ಏನಾದ್ರು ಏನು ಫಿಸಿಕಲಿ ಬೇರೆ ತರ ಹುಟ್ಟೋದು ಹಂಗೆಲ್ಲ ಇರತ್ತೆ. ಹಂಗಾಗಿ ಏನಾಯ್ತು ಅಂತಂದ್ರೆ ತಾಯಿ ಜೀನಿಂದ ಏನು ತೊಂದರೆ ಇಲ್ವಾ ಅಂತ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಡಬಲ್ ಮಾರ್ಕರ್ ಟೆಸ್ಟ್ ನ ಮಾಡ್ತಾರೆ. ಸೊ ಡಬಲ್ ಮಾರ್ಕರ್ದು ರಿಸಲ್ಟ್ ಬಂತು. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ವಾಸ್ ಗುಡ್ ಅಂತ ಹೇಳಿದ್ರು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇತ್ತು. ಏನಪ್ಪಾ ಅಂತಂದ್ರೆ ಅದು ಡಾಕ್ಟರ್ ಹೋಗಿ ಕೇಳಿದ್ದಕ್ಕೆ ಇದು ಒಂದು ವಿಷಯದಲ್ಲಿ ನೀವು ತುಂಬಾ ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಅದು ಏನು ಏನ್ ನಾನು ತುಂಬಾ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು ಅಂಡ್ ಅದ್ ಕಮ್ಮಿ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಡಾಕ್ಟರ್ ನನಗೆ ಹೇಳಿದ್ರು. ಅದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇದ್ದೀರಾ ಪ್ಲೀಸ್ ಬಿ ಹ್ಯಾಪಿ, ಏನೂ ಟೆನ್ಷನ್ ಮಾಡ್ಕೊಂಬೇಡಿ, ಖುಷಿಯಾಗಿರಿ. ಅಂಡ್ ಆಲ್ಸೋ ಯಾರ್ಯಾರು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇದ್ದೀರಾ ಮತ್ತೊಮ್ಮೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಆಲ್ಸೋ ಡಾಕ್ಟರ್ ಒಂದೇ ಒಂದನ್ನ ನೀವು ತುಂಬಾ ಇಂಪ್ರೂವ್ ಮಾಡ್ಕೊಬೇಕು, ಇಲ್ಲ ಕಷ್ಟ ಆಗತ್ತೆ ಅಂತ ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಸಹ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವೇಟಿಂಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನೆಲ್ ಅಂಡ್ ಲಿತಿಕ್ಷಾ ಪಟೇಲ್ ಚಾನೆಲ್. Until my next video, keep waiting, take care, love you all, bye bye.